ಪುತ್ತೂರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಇರುವ ಐತಿಹಾಸಿಕ ಗಾಂಧಿಕಟ್ಟೆಯಲ್ಲಿ ದೇಶದ 78ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಲಾಯಿತು. ಶಾಸಕ ಅಶೋಕ್ ಕುಮಾರ್ ರೈ ಧ್ವಜಾರೋಹಣ ನೆರವೇರಿಸಿದ್ರು. ನಶೆ ಮುಕ್ತ ಭಾರತ ಸಂದೇಶವನ್ನ ನೀಡಿದ್ರು. ನಂತರ ಸಹಾಯಕ ಆಯುಕ್ತ ಜುಬಿನ್ ಮೊಹಪಾತ್ರ, ತಹಶೀಲ್ದಾರ್ ಪುರಂದರ, ಪೌರಾಯುಕ್ತ ಮಧು ಎಸ್ ಮನೋಹರ್, ಡಿವೈಎಸ್ಪಿ ಅರುಣ್ ನಾಗೇಗೌಡ, ನಗರ ಠಾಣಾ ನಿರೀಕ್ಷಕ ಸತೀಶ್, ಸಂಚಾರಿ ಠಾಣಾ ಎಸ್ಐ ಉದಯ ರವಿ ಗಾಂಧಿ ಪ್ರತಿಮೆಗೆ ಹಾರಾರ್ಪಣೆ ಮಾಡಿದ್ರು. ಸಹಾಯಕ ಆಯುಕ್ತ ಜುಬಿನ್ ಮೊಹಪಾತ್ರ ಅವರ ಪತ್ನಿ ಶಿಖಾ, ಗಾಂಧಿಕಟ್ಟೆ ಸಮಿತಿಯ ಸಂಚಾಲಕರಾದ ಕೃಷ್ಣ ಪ್ರಸಾದ್ ಆಳ್ವ, ಪುರಸಭಾ ಮಾಜಿ ಅಧ್ಯಕ್ಷ ಸೂತ್ರಬೆಟ್ಟು ಜಗನ್ನಾಥ್ ರೈ, ಗಾಂಧಿಕಟ್ಟೆ ಸಮಿತಿಯ ನಾರಾಯಣ ರೈ ಕುಕ್ಕುವಳ್ಳಿ, ಶಿವರಾಮ್ ಆಳ್ವ ಮೊದಲಾದವರು ಈ ವೇಳೆ ಉಪಸ್ಥಿತರಿದ್ದರು. ಮಹಾನ್ ವ್ಯಕ್ತಿಗಳು ಈ ದೇಶಕ್ಕಾಗಿ ತ್ಯಾಗ ಮಾಡಿದವರನ್ನು ಇವತ್ತು ಸ್ಮರಿಸಬೇಕಾಗ್ತದೆ. ನಾವಿವತ್ತು ಸಂತೋಷದಿಂದ ನಮ್ಮ ಭಾರತದ ಬಾವುಟವನ್ನು ಎತ್ತರಕ್ಕೆ ಹಾರಿಸುವ ಮುಖಾಂತರ ಸಂತೋಷದಿಂದ ಇದನ್ನು ಆಚರಿಸ್ತಾ ಇದ್ದೇವೆ. ಈ ಗಾಂಧಿಕಟ್ಟೆಗೂ ಕೂಡ ಭಾರಿ ಹಿಂದಿನ 1938ನೇ ಇಸ್ವಿಯಲ್ಲಿ ಇಲ್ಲಿ 34ನೇ ಇಸ್ವಿಯಲ್ಲಿ ಇಲ್ಲಿಗೆ ಗಾಂಧೀಜಿಯವರು ಬಂದು ಸುಳ್ಯದಿಂದ ನಡ್ಕೊಂಡು ಬಂದು ಈ ಗಾಂಧಿಕಟ್ಟೆಯಲ್ಲಿ ಕೂತು ಜನರನ್ನು ಉದ್ದೇಶಿಸಿ ಇಲ್ಲಿ ಮಾತಾಡಿರುವಂಥದ್ದು. ಆನಂತರ ನಮ್ಮ ಶಿವರಾಮ್ ಕಾರಂತರವರ ಮನೆಗೆ ಹೋಗಿ